ರಾತ್ರಿ ಹೊತ್ತು ಆಕಾಶದಲ್ಲಿ ಚಂದಮಾಮನನ್ನು ನೋಡ್ತಾ ಅಲ್ಲಿಗೆ ಹೋಗೋಕೆ ಸಾಧ್ಯನಾ ಅಂತ ನಾವೆಲ್ಲ ಒಂದಲ್ಲ ಒಂದು ಸಲ ಯೋಚನೆ ಮಾಡೇ ಇರ್ತೇವೆ ಅಲ್ವಾ. ಆದರೆ ಜಗತ್ತಿನ ಟೆಕ್ ದೈತ್ಯ ಎಲಾನ್ ಮಸ್ಕ್ ಮಾತ್ರ ಇದನ್ನ ಬರೀ ಯೋಚನೆಗೆ ಸೀಮಿತ ಮಾಡಿಲ್ಲ. ಅವರ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್ ಈಗ ಚಂದ್ರನ ಮೇಲೆ ಮನುಷ್ಯರು ವಾಸಿಸುವ ಒಂದು ಸ್ವಯಂ ಬೆಳೆಯುವ ನಗರವನ್ನು ಕಟ್ಟೋಕೆ ರೆಡಿಯಾಗಿದೆ. ಅದು ಕೂಡ ಕೇವಲ 10 ವರ್ಷಗಳಲ್ಲಿ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. ಹೌದು ಫ್ರೆಂಡ್ಸ್, ಇಷ್ಟು ದಿನ ಮಸ್ಕ್ ಅವರು ಮಂಗಳ ಗ್ರಹ ಅಂದರೆ ಮಾರ್ಸ್ ಮೇಲೆ ನಗರ ಕಟ್ಟೋ ಬಗ್ಗೆ ಮಾತಾಡ್ತಿದ್ರು. ಆದರೆ ಈಗ ಅವರ ಫೋಕಸ್ ಚಂದ್ರನ ಕಡೆಗೆ ಶಿಫ್ಟ್ ಆಗಿದೆ. ಯಾಕೆ ಗೊತ್ತಾ? ಮಂಗಳ ಗ್ರಹಕ್ಕೆ ಹೋಗೋದು ಅಷ್ಟು ಸುಲಭವಲ್ಲ. ಗ್ರಹಗಳ ಜೋಡಣೆಯ ಆಧಾರದ ಮೇಲೆ ಪ್ರತಿ 26 ತಿಂಗಳಿಗೊಮ್ಮೆ ಮಾತ್ರ ಅಲ್ಲಿಗೆ ಹೋಗೋಕೆ ಸಾಧ್ಯ. ಅಷ್ಟೇ ಅಲ್ಲ, ಅಲ್ಲಿಗೆ ತಲುಪೋಕೆ ಬರೋಬ್ಬರಿ 6 ತಿಂಗಳು ಬೇಕು. ಆದರೆ ಚಂದ್ರ ಹಾಗಲ್ಲ. ಪ್ರತಿ 10 ದಿನಕ್ಕೊಮ್ಮೆ ನಾವು ಚಂದ್ರನಿಗೆ ರಾಕೆಟ್ ಕಳುಹಿಸಬಹುದು. ಕೇವಲ 2 ದಿನ ಪ್ರಯಾಣ ಮಾಡಿದರೆ ಸಾಕು, ನಾವು ಚಂದಮಾಮನ ಮಡಿಲಲ್ಲಿ ಇರ್ತೇವೆ. ಅದಕ್ಕೆ ಎಲಾನ್ ಮಸ್ಕ್ ಮಂಗಳ ಗ್ರಹಕ್ಕಿಂತ ಮೊದಲು ಚಂದ್ರನ ಮೇಲೆ ನಗರ ಕಟ್ಟೋದು ಹೆಚ್ಚು ವಾಸ್ತವಿಕ ಅಂತ ಹೇಳಿದ್ದಾರೆ. ಮಸ್ಕ್ ಪ್ರಕಾರ ಮುಂದಿನ 10 ವರ್ಷದೊಳಗೆ ಚಂದ್ರನ ಮೇಲೆ ಮನುಷ್ಯರ ವಸಾಹತು ರೆಡಿಯಾಗುತ್ತೆ. 1972ರ ನಂತರ ಇದುವರೆಗೂ ಯಾರೂ ಚಂದ್ರನ ಮೇಲೆ ಕಾಲಿಟ್ಟಿಲ್ಲ. ಆದರೆ ಈಗ ಚೀನಾ ಮತ್ತು ಅಮೆರಿಕ ನಡುವೆ ಚಂದ್ರನನ್ನ ಗೆಲ್ಲೋಕೆ ದೊಡ್ಡ ಪೈಪೋಟಿ ನಡೀತಿದೆ. ನಾಗರಿಕತೆಯ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ನಾವು ಬೇರೆ ಬೇರೆ ಗ್ರಹಗಳಲ್ಲಿ ವಾಸಿಸೋದು ಅನಿವಾರ್ಯ ಅಂತ ಮಸ್ಕ್ ವಾದಿಸ್ತಾರೆ. ಸ್ಪೇಸ್ ಎಕ್ಸ್ ಈಗಾಗಲೇ ಮಾರ್ಚ್ 2027ರಲ್ಲಿ ಚಂದ್ರನ ಮೇಲೆ ಒಂದು ಸಿಬ್ಬಂದಿ ಇಲ್ಲದ ನೌಕೆಯನ್ನು ಇಳಿಸೋಕೆ ಗುರಿ ಇಟ್ಟುಕೊಂಡಿದೆ. ಅಲ್ಲಿಗೆ ಹೋದ ಮೇಲೆ ಹಂತ ಹಂತವಾಗಿ ಮನುಷ್ಯರ ನಗರ ಬೆಳೆಯಲಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ನಾವೆಲ್ಲ ಚಂದ್ರನ ಮೇಲೆ ರಜಾ ಕಳೆಯೋಕೆ ಹೋದರೂ ಅಚ್ಚರಿ ಪಡಬೇಕಿಲ್ಲ. ನಿಮಗೇನಿಸುತ್ತೆ? ಚಂದ್ರನ ಮೇಲೆ ನಗರ ಕಟ್ಟೋದು ಸಾಧ್ಯನಾ? ಕಮೆಂಟ್ ಮಾಡಿ ತಿಳಿಸಿ.